ಶ್ರೀವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕ್ಕೆ ಅತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜನವ ಗದುಗಿನ ವೀರ ನಾರಾಯಣ ಎಲ್ಲರಿಗೂ ನಮಸ್ಕಾರಗಳು. ಕುಮಾರವ್ಯಾಸ ಭಾರತದ ಆದಿಪರ್ವ 1ರ ಪೀಠಿಕಾ ಸಂಧಿಯಲ್ಲಿ ವಿಷ್ಣುಸ್ತುತಿಯ ಅರ್ಥ ಹೀಗಿದೆ. ಶ್ರೀ ವನಿತೆಯ ಅರಸನೇ ಅಂದರೆ ಲಕ್ಷ್ಮಿಯ ಪತಿಯೇ, ವಿಮಲ ರಾಜೀವ ಪೀಠನ ಪಿತನೆ ಅಂದರೆ ಪರಿಶುದ್ಧವಾದ ಕಮಲದ ಪೀಠದ ಆಸನವುಳ್ಳ ಬ್ರಹ್ಮನ ತಂದೆಯೇ, ಜಗತ್ತಿಗೆಲ್ಲ ಬಹಳ ಪವಿತ್ರನಾದವನೇ, ಸನಕ ಸುನಂದ ಸನತ್ಕುಮಾರ ಸನತ್ ಸುಜಾತನೇ ಮೊದಲಾದ ಸತ್ಪುರುಷರ ಸಮೂಹಕ್ಕೆಲ್ಲ ಆನಂದವನ್ನು ಕೇಳಿದ್ದನ್ನೂ ಕೊಡುವವನೇ, ರಾವಣನೆಂಬ ರಾಕ್ಷಸನನ್ನು ಕೊಂದವನೇ, ಕೇಳಲು ಅಮೃತದಂತೆ ಸವಿಯಾಗಿರುವ ಸದಾ ಹೊಸದಾಗಿರುವಂತಿರುವ ಇತಿಹಾಸ ರಾಮಾಯಣದ ಕಥೆಗೆ ಕಾರಣನಾದ ನಾಯಕನೇ ಶ್ರೀರಾಮನೇ, ಎಲ್ಲರೂ ನಿನಗೆ ತಲೆಬಾಗಿ ನಮಸ್ಕರಿಸುತ್ತಿರುವ ಭಕ್ತ ಜನರನ್ನು ಗದುಗಿನ ದೇವಾಲಯದಲ್ಲಿ ನೆಲೆಸಿರುವ ವೀರನಾರಾಯಣನೇ ಕಾಪಾಡಬೇಕು ಎಂದು ಪ್ರಪ್ರಥಮವಾಗಿ ವಿಷ್ಣುವನ್ನು ಸ್ತುತಿಸುವ ಮೂಲಕ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಬರೆಯಲು ಪ್ರಾರಂಭ ಮಾಡ್ತಾನಂತೆ.